ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವು ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ, ಹಾಗಾದರೆ ಆ ಮನೆ ನೀರಿನ ತೊಟ್ಟಿ ಕಟ್ಟಿಸ್ಬೇಕಲ್ವೇ? ಇಲ್ಲ ಈಗಾಗಲೇ ಇರುವ ಮನೆಯಲ್ಲಿ ನೀರಿನ ತೊಟ್ಟಿ ಇದ್ದರೂ ಆ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲಿ ಅಳತೆ ಗೊತ್ತಿದ್ದರೆ ನಾವೇ ಸುಲಭವಾಗಿ ಲೆಕ್ಕ ಹಾಕ್ಬೋದು. ಇದಕ್ಕೆ ಬೇಕಾಗಿರುವುದು ಕೇವಲ ತೊಟ್ಟಿಯ ಉದ್ದ, ಅಗಲ ಮತ್ತು ಆಳ. ಮೊದಲಿಗೆ ತೊಟ್ಟಿಯ ಉದ್ದವನ್ನು ಅಳಿಬೇಕು, ನಂತರ ಅಗಲವನ್ನು ಅಳಿಬೇಕು, ಆಮೇಲೆ ತೊಟ್ಟಿಯ ಒಳಗಿನ ಆಳವನ್ನು ಅಳಿಬೇಕು. ಈ ಮೂರು ಅಳತೆಗಳು ಅಡಿಯಲ್ಲಿದ್ದರೆ ಈ ಸೂತ್ರವನ್ನು ಸುಲಭವಾಗಿ ಬಳಸ್ಬೋದು. ಉದ್ದ ಇಂಟು ಅಗಲ ಇಂಟು ಆಳವನ್ನು 28.316 ಜೊತೆ ಗುಣಿಸಿದರೆ ಬರುವ ಉತ್ತರವೇ ತೊಟ್ಟಿ ಎಷ್ಟು ಲೀಟರ್ ನೀರು ಹಿಡಿಯುತ್ತೆ ಅನ್ನುವುದು. ಉದಾಹರಣೆಗೆ, ಒಂದು ತೊಟ್ಟಿ 8 ಅಡಿ ಉದ್ದ, 6 ಅಡಿ ಅಗಲ, 5 ಅಡಿ ಆಳ ಇದೆ ಅಂತ ಇಟ್ಕೊಳ್ಳೋಣ. ಈ 8 ಇಂಟು 6 ಇಂಟು 5 28.316 ಜೊತೆ ಗುಣಿಸಿದರೆ 6796 ಬರ್ತದೆ. ಅಂದರೆ ನಿಮ್ಮ ತೊಟ್ಟಿ ಸುಮಾರು 6796 ಲೀಟರ್ ನೀರನ್ನು ಹಿಡಿತದೆ ಅಂತ ಅರ್ಥ. ಆದರೆ ಇಲ್ಲಿ ಒಂದು ವಿಷಯ ಗಮನದಲ್ಲಿಡಬೇಕು. ತೊಟ್ಟಿ ಅಳತೆ ಹೊರಗಿನಿಂದ ತೆಗೆದುಕೊಂಡ್ರೆ ಸರಿಯಾಗಿ ಲೆಕ್ಕ ಬರೋದಿಲ್ಲ. ಸಾಧ್ಯವಾದಷ್ಟು ತೊಟ್ಟಿಯ ಒಳಗಿನ ಉದ್ದ, ಅಗಲ ಮತ್ತು ನೀರು ತುಂಬುವ ಆಳವನ್ನು ಅಳಿಬೇಕಾಗ್ತದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನೀರಿನ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಎಂಬುದನ್ನು ನೀವೇ ಈಗ ಲೆಕ್ಕ ಹಾಕ್ಬೋದು. ನಿಮ್ಮ ತೊಟ್ಟಿಯ ಉದ್ದ, ಅಗಲ ಮತ್ತು ಆಳವನ್ನು ಕಮೆಂಟ್ನಲ್ಲಿ ಹಾಕಿ ನಿಮ್ಮ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಅಂತ ಲೆಕ್ಕ ಹಾಕಿ ಹೇಳ್ಬೋದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.